ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಸೊ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ. ರಕ್ಷಿತಾ ಕೈ ಹಿಡಿಯೋ ಹುಡುಗ ಹೇಗಿರಬೇಕು ಗೊತ್ತಾ? ಬನ್ನಿ ಫಸ್ಟ್ ಪ್ರೋಮೋ ನೋಡ್ಕೊಂಡು. ನನ್ನ ಹಾಗೆ ಯಾರು ಸಿಕ್ಲಿಲ್ಲ. ಅಂದ್ರೆ ನಿಂತರ ಲೈವ್ ನಾರ್ಮಲ್ ಹೆಂಗಿರ್ಬೇಕು ಹುಡುಗ? ಹಳ್ಳಿ ಹುಡುಗ, ತೋಟ ಇರ್ಬೇಕು, ಅವರು ಫಾರ್ಮಿಂಗ್ ಮಾಡ್ಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ? ರೈತನ್ ಲವ್ ಮಾಡ್ಬೇಕು ಅಂತ ನನ್ನ ಅಮ್ಮ ಅಪ್ಪ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ನಾನೇ ಫಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಸೋಷಿಯಲ್ ಮೀಡಿಯಾ ಒಂದು ಪರ್ಸನ್. ಓಕೆ, ಮದುವೆ ನಂತರ ನನಗೆ ಇದೇ ಲೈಫ್ ಬೇಕು. ನನಗೆ ಅಂತ ಬೇಕಲ್ಲ ರಕ್ಷಿತಾ ಕೈ ಹಿಡಿಯೋ ಹುಡುಗ ಹೇಗಿರಬೇಕು ಗೊತ್ತಾ? ಬನ್ನಿ ಫಸ್ಟ್ ಸಪೋರ್ಟ್ ಮಾಡೋ ಹುಡುಗ ಬೇಕು. ಮದುವೆ ಆದ್ಮೇಲೆ ಬೇಡ ಅಂದ್ರೆ ಅವರು ಬೇಡ ಅನ್ಲಿ, ನೋ ಪ್ರಾಬ್ಲಮ್. ಬಟ್ ನಾನು ಮಾಡ್ತೀನಿ. ಅವರಿಗೆ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಅಲ್ಲ, ಎಲ್ಲಿಗೆ ಹೋಗ್ತಾರೆ? ಅಷ್ಟೇ ಬಿಟ್ಟೋಗೋ, ಅಷ್ಟೇ ಹೋಯ್ತಾ ಇರ್ಬೇಕು. ನಾನು ಹಾಗೆ ಮಾಡ್ತೀನಿ. ಸೊ ಇಲ್ಲಿ ರಕ್ಷಿತಾ ತನ್ನ ಹುಡುಗ ಹೇಗಿರ್ಬೇಕು ಅಂತ ಹೇಳ್ತಿದ್ದಾಳೆ. ಸೂಪರ್, ರೈತ ಇರ್ಬೇಕಂತ ಹೇಳ್ತಿದ್ದಾಳೆ. ಒಳ್ಳೆ ಕನಸಿಟ್ಟಿದ್ದಾಳೆ. ಈಗಿನ ಕಾಲದಲ್ಲಿ ರೈತರನ್ನ ಕೈ ಹಿಡಿತೀನಿ ಅಂತ ಅಂತಿರೋ ಹುಡುಗಿ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಎಷ್ಟೋ ಜನ ಹೇಳ್ತಾರೆ ರೈತನ ಮದುವೆ ಆಗಲ್ಲ ಅನ್ನೋ ಹುಡುಗಿರು ಅಂತಾರೆ. ಸೊ ಅಂತ ಟೈಮಲ್ಲಿ ಇಂಥ ಹುಡುಗಿ ಇದ್ದಾಳೆ. ಸೊ ತುಂಬಾ ಒಳ್ಳೇದಾಗ್ಲಿ ಅಮ್ಮ ನಿಂಗೆ. ಆಮೇಲೆ ಕ್ಲಿಯರ್ ಆಗಿ ಇದೇ ತರ ಹುಡುಗ ಇರಬೇಕು ಅಂತ ಆಸೆ ಪಡ್ತಿದ್ದಾಳೆ ನಮ್ಮ ರಕ್ಷಿತಾ ಅವರು. ಆಮೇಲೆ ಒಳ್ಳೇದಾಗ್ಲಿ, ಅದೇ ರೀತಿ ಹುಡುಗ ಸಿಗ್ಲಿ. ಸೊ ಇಲ್ಲಿ ರಕ್ಷಿತಾ ಏನ್ ಹೇಳ್ತಿದ್ದಾಳೆ ಅಂದ್ರೆ ಇಡೀ ಫ್ಯಾಮಿಲಿನಲ್ಲೇ ಅವಳೇ ಫಸ್ಟ್ ಅಂತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋದು. ಗುಡ್. ಇವಾಗ ನೋಡಿ, ಯಾರು ಇಲ್ಲ, ಬ್ಯಾಕ್ ಗ್ರೌಂಡು ಅಷ್ಟೆಲ್ಲ ಏನೂ ಇಲ್ಲ ಅಂದ್ರೂ ಬಂದು ಅವರೇ ಇವಾಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ನೋಡಿ, ಚೆನ್ನಾಗಿದೆ ಅಮ್ಮ, ನಿನ್ನ ಗ್ರೋತ್ ನೋಡಿ ನನಗೂ ಖುಷಿ ಆಯ್ತು. ಹೊರಗಡೆ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ, ಬಟ್ ಆದರೂ ಗುಡ್. ಸೊ ಈಗ ಬಿಗ್ ಬಾಸ್ ಸ್ಟೇಜ್ ಸಿಕ್ಕ ಮೇಲೆ ಎಲ್ಲ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಆಗ್ತಿದೆ. ಆಮೇಲೆ ಹಾಗೆ ರಕ್ಷಿತಾನ ಪ್ರೀತಿಸೋ ಜನನೂ ತುಂಬ ಜಾಸ್ತಿ ಆಗಿದ್ದಾರೆ, ಫ್ಯಾನ್ಸು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಹೇಳೋದು, ಯಾವುದೋ ವಿಷಯನ ಸ್ಟಾರ್ಟ್ ಮಾಡಬೇಕಾದ್ರೂ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಅಷ್ಟೇ. ಸ್ಟಾರ್ಟ್ ಮಾಡಿದ್ಮೇಲೆ ಅರ್ಧಕ್ಕೆ ಬಿಡೋದು ಅದೆಲ್ಲ ಮಾಡಬೇಡಿ. ನೋಡಿ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅವರು ರಕ್ಷಿತಾ ಶೆಟ್ಟಿ ಅವರು, ನೀವು ನೋಡಿರ್ಬೇಕು ಅವ್ರ ಬ್ಲಾಗ್ ಫಸ್ಟಿಂದ ನಾನು ನೋಡ್ಕೊತ ಬಂದಿದ್ದಲ್ವಾ. ಇವಾಗ ನೋಡಿ ಯಾವ ಮಟ್ಟಕ್ಕೆ ಇದ್ದಾರೆ ಅಂತ. ಸೊ ಅದಕ್ಕೆ ಯಾವುದೇ ನಾವು ಸ್ಟಾರ್ಟ್ ಮಾಡಿದ್ರು ಒಂದು ನಂಬಿಕೆ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ಜನಗಳು ಅಷ್ಟೊಂದು ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ನಾವು ಯಾವಾಗಲೂ ಆಭಾರಿಯಾಗಿರಬೇಕು. ಏನೇ ಟೈಮು ಕೈ ಹಿಡಿಬೇಕಾಗುತ್ತೆ. ಅದರಲ್ಲಿ ಇಡೀ ಫ್ಯಾಮಿಲಿನಲ್ಲಿ ಇವರೇ ಫಸ್ಟ್ ಅಂತೆ. ಅದು ಬಿಗ್ ಬಾಸ್ ಶೋನಲ್ಲಿದ್ದಾರೆ ಇವಾಗ. ಕರ್ನಾಟಕಕ್ಕೆ ನಂಬರ್ 1 ಶೋರು. ಆಮೇಲೆ ಈ ಶೋ ಬಂದಿದ್ದಲ್ವೇ ಅಲ್ಲಿಯೂ ಚೆನ್ನಾಗೇ ಮಾಡ್ತಿದ್ದಾರೆ, ಫುಲ್ ಧಮಾಕ ಮಾಡ್ತಿದ್ದಾರೆ. ಇಲ್ಲಿ ರಜತ್ ಅವರು ಒಂದು ವೇಳೆ ಬೇಡ ಅಂದರೆ ಅದಕ್ಕೆ ರಕ್ಷಿತಾ ಅವ್ರು ಏನಂತಾರೆ ಅಂದರೆ ಇದ್ರೆ ಇರ್ತಾರೆ, ಇಲ್ಲ ಅಂದರೆ ಹೋಗ್ತಾರೆ ಅಷ್ಟೇ. ಸೊ ನೀನು ಬಿಟ್ಟೋಗು, ನಾನು ಬ್ಲಾಗ್ ಮಾಡ್ತೀನಿ ಅಂತ ರಜತ್ ಅವರು ಕಾಲು ಎಳಿತಿದ್ದಾರೆ. ಸೊ ಅವಳು ಹೇಳೋದು ಕರೆಕ್ಟಾಗೇ ಇದೆ. ನಾನು ಮಾಡೋ ವೃತ್ತಿನ ಇಷ್ಟಪಡೋನು ನನ್ನನ್ನು ಇಷ್ಟಪಡಬೇಕು, ಮತ್ತು ನಾನು ಮಾಡೋದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ. ಈಗ ಎಷ್ಟೋ ಜನ IT-BT ಕಂಪ್ನಿನಲ್ಲಿ ವರ್ಕ್ ಮಾಡೋರು ಅದನ್ನೇ ಬಯಸೋದಲ್ವಾ, ನಮ್ಮ ತಕ್ಕಂಗೆ ಹುಡುಗರು ಸಿಗಲಿ ಅಂತ. ಅವ್ರದ್ದು ಅದೇ ಥರ ಇದೆ. ನಾನು ಮಾಡೋ ವೃತ್ತಿ ನಿನಗೆ ಇಷ್ಟ ಆದರೆ ಇರು, ಇಲ್ಲಾಂದರೆ ಬಿಟ್ಟೋಗು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಓಕೆ, ಅವ್ರವ್ರ ಇಷ್ಟ. ನೋಡಿ, ಯಾರ್ಯಾರಿಗೆ ರಕ್ಷಿತಾ ಅವ್ರು ಇಷ್ಟ ಆಗಿದ್ದಾರೆ ಬಂದು ಅಪ್ರೋಚ್ ಮಾಡಿರಿಯಪ್ಪ. ಹಾಗೆ ರಕ್ಷಿತಾನೂ ಒಳ್ಳೆ ಹುಡುಗಿ, ನಾನು ನೋಡ್ತಾ ಇರೋದು ಚೆನ್ನಾಗಿದೆ. ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಆಮೇಲೆ ಇವತ್ತಿನ ಎಪಿಸೋಡು ಸ್ವಲ್ಪ ತಮಾಷೆಯಾಗಿರುತ್ತೆ ಅನ್ಕೊತೀನಿ. ಸಿಗೋಣ, ಬರೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ. ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಎಷ್ಟೋ ಜನ ಯೂಟ್ಯೂಬ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಕೊಡೋ ರಿವ್ಯೂ ನಿಮಗೆ ಇಷ್ಟ ಆಗ್ತಿದೆ ಅನ್ಕೊತೀನಿ.